ಕದ್ರಿ ಉದ್ಯಾನವನದಲ್ಲಿ ಇವತ್ತಿನಿಂದ ನಾಳ್ದು 31ನೇ ತಾರೀಕು ಭಾನುವಾರದವರೆಗೆ ಮಾವು ಮೇಳವನ್ನು ಆಯೋಜಿಸಿದ್ದಾರೆ. ಈ ಮಾವು ಮೇಳವನ್ನು ತೋಟಗಾರಿಕೆ ಇಲಾಖೆ ಅವರಿಗೆ ಬೆಂಬಲವನ್ನು ಕೊಡುವುದರ ಮೂಲಕ ನಾವು ಅವರನ್ನು ಪ್ರೋತ್ಸಾಹಿಸುವಂಥ ಒಂದು ಕಾರ್ಯವನ್ನು ಇಲಾಖೆಯಿಂದ ಮಾಡಿದ್ದೇವೆ. ಮಾವು ಬೆಳೆಗಾರರ ಈ ಮೇಳದಲ್ಲಿ ಸುಮಾರು 16 ಸ್ಟಾಲ್ಗಳನ್ನು ಇವರು ಹಾಕಿದ್ದಾರೆ. ಅಂದಾಜು ಒಂದು 12ರಿಂದ 13 ವೆರೈಟಿಗಳು ಮಾವಿನ ತಳಿಗಳು ಇವತ್ತು ನಮ್ಮ ಮಂಗಳೂರಿನ ಗ್ರಾಹಕರಿಗೆ ಲಭ್ಯವಿದೆ. ಎಲ್ಲರೂ ಇದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಹೇಳುವಂಥ ಒಂದು ವಿನಂತಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡಿಕೊಳ್ತಾ ಇದ್ದೇನೆ. ಹಾಗೆಯೇ ನಮ್ಮ ಮಾವು ಬೆಳೆಗಾರರ ಸಂಘದ ನಿರ್ದೇಶಕರು ಕೂಡ ನಮ್ಮೊಟ್ಟಿಗೆ ಇದ್ದಾರೆ. ಅವರು ಕೂಡ ಒಳ್ಳೆಯ ರೀತಿಯಲ್ಲಿ ಈ ಒಂದು ಮೇಳದಲ್ಲಿ ನಮ್ಮ ಮಂಗಳೂರಿನ ಸಾರ್ವಜನಿಕರನ್ನು ಹೆಚ್ಚು ಒಂದು ಸಂತೃಪ್ತಿಗೊಳಿಸುವುದರ ಮೂಲಕ, ಯಾಕೆಂತೇಳಿದರೆ ಇಲ್ಲಿ ಮುಖ್ಯವಾಗಿ ನೈಸರ್ಗಿಕವಾಗಿ ಮಾಗಿಸಿದಂಥ ಹಣ್ಣುಗಳನ್ನು ಅವರು ಮಾರಾಟ ಮಾಡ್ತಿರುವಂಥದ್ದು. ಸೊ ಇದು ಯಾಕೆ ಅಂತ ಹೇಳಿದ್ರೆ ಇವತ್ತು ನಾನಾ ರೀತಿಯಲ್ಲಿ ಮಾರುಕಟ್ಟೆಯಲ್ಲಿ ವಿವಿಧ ರೀತಿಯಲ್ಲಿ ಮಾಗಿಸಿದಂಥ ಹಣ್ಣುಗಳು ಸಿಗ್ತಾ ಇದೆ. ಇದರಿಂದಾಗಿ ಅನೇಕ ಆರೋಗ್ಯವಾಗಿ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳನ್ನು ಇರುವಂಥ ದೃಷ್ಟಿಯಲ್ಲಿ ಸರ್ಕಾರ ಮತ್ತು ಎಲ್ಲ ಹಿರಿಯ ಇದಕ್ಕೆ ಸಂಬಂಧಪಟ್ಟಂತಹ ಅಭಿವೃದ್ಧಿಪಡಿಸಿದಂಥ ವಿಜ್ಞಾನಿಗಳು ಮತ್ತು ಎಲ್ಲರೂ ಕೂಡ ನೈಸರ್ಗಿಕವಾಗಿ ಮಾವಿನ ಹಣ್ಣುಗಳನ್ನು ಮಾಗಿಸಲಿಕ್ಕೆ ಪ್ರೇರೇಪಣೆ ಕೊಡುವಂಥದ್ದು ರೈತರಿಗೆ, ಬೆಳೆಗಾರರಿಗೆ ಅಗತ್ಯ ಅಂತ ಹೇಳುವಂಥ ಮನದಟ್ಟು ಮಾಡಿಕೊಂಡು ಎಲ್ಲ ಬೆಳೆಗಾರರನ್ನು ಈ ದೃಷ್ಟಿಯಲ್ಲಿ ಪ್ರೇರೇಪಣೆ ಕೊಡಿಸುವಂಥ ಕಾರ್ಯವನ್ನು ಸರ್ಕಾರದ ಕಡೆಯಿಂದ ಆಗ್ತಿದೆ. ಆ ಒಂದು ಇದರಲ್ಲಿ ಮುಂದೆ ಬಂದಿರುವಂಥ ನಮ್ಮ ರಾಮನಗರ ಮಾವು ಬೆಳೆಗಾರರ ಸಂಘ ಕಳೆದ 3 ವರ್ಷಗಳಿಂದ ನಮ್ಮ ಕದ್ರಿ ಉದ್ಯಾನವನದಲ್ಲಿ ಮಾವು ಮೇಳವನ್ನು ಕೂಡ ಹಮ್ಮಿಕೊಂಡು ನಮಗೆ ಒಳ್ಳೆಯ ರೀತಿಯ ಒಂದು ಮಾವಿನ ಹಣ್ಣನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ಸೊ ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಪ್ರಯೋಜನವನ್ನು ಅಥವಾ ಈ ಒಂದು ಪ್ರಯತ್ನವನ್ನು ಎಲ್ಲ ಬೆಳೆಗಾರರು ಉತ್ತಮ ದೃಷ್ಟಿಯಲ್ಲಿ ಅದನ್ನು ತಿಳ್ಕೊಂಡು ಒಳ್ಳೆಯ ರೀತಿಯಲ್ಲಿ ಜನರಿಗೆ ನೈಸರ್ಗಿಕವಾಗಿ ಮಾಗಿಸಿದಂತಹ ಮಾವಿನ ಹಣ್ಣುಗಳನ್ನು, ಇದು ಭಾಳ ಹಿಂದಿನ ಕಾಲದಲ್ಲಿ ಎಲ್ಲ ಮಾಡ್ತಿದ್ವಿ, ಬಟ್ ಆ ನಂತರದಲ್ಲಿ ವ್ಯಾಪಾರದಲ್ಲಿ ಆಗ್ತಿರುವಂತಹ ಒಂದು ಇದನ್ನು ಏನು ಲಾಭವನ್ನು ಪಡ್ಕೊಳ್ಬೇಕು ಹೇಳೋ ದೃಷ್ಟಿಯಲ್ಲಿ ವಿವಿಧ ರೀತಿಯಲ್ಲಿ ಮಾವಿನ ಹಣ್ಣುಗಳನ್ನು ಮಾಗಿಸುವಂಥ ಇದೆಲ್ಲ ಪ್ರಯತ್ನಗಳು ಬಂತು. ಬಟ್ ಇವತ್ತು ಒಂದು ಮುಂದಿನ ದಿನಗಳಲ್ಲಿ ನಮಗೆ ಏನಾಯಿತು ಅಂದರೆ ಅದರಿಂದ ಆಗ್ತಿರೋ ದುಷ್ಪರಿಣಾಮಗಳು ನಮ್ಮ ಗಮನಕ್ಕೆ ಬಂದ ನಂತರ ಒಳ್ಳೆಯ ರೀತಿಯಲ್ಲಿ ಪುನಃ ಅದೇ ರೀತಿ ನೈಸರ್ಗಿಕವಾಗಿ ಹಣ್ಣುಗಳನ್ನು ಮಾಡುವಂಥದ್ದನ್ನು ಪ್ರೇರೇಪಣೆ ಮಾಡುವಂಥದ್ದನ್ನು ಮಾಡ್ತಾ ಇದ್ದೇವೆ ಸರ್ಕಾರದ ವತಿಯಿಂದ. ಹಾಗೆ ಬೆಳೆಗಾರರು ಕೂಡ ಒಳ್ಳೆಯ ರೀತಿಯಲ್ಲಿ ಆ ಒಂದು ಕಾರ್ಯಕ್ರಮವನ್ನು ಅವರು ಮಾಡಿಸಿ ಅವ್ರದ್ದು ಎಲ್ಲ ತೋಟಗಳಲ್ಲಿ ಬೆಳೆದಂಥ ಉತ್ಪನ್ನಗಳನ್ನು ಮಹಾನಗರದ ಜನತೆಗೆ ಕೊಡುವಂಥ ಒಂದು ಪ್ರಯತ್ನವನ್ನು ಈ ಮೇಳದ ಮೂಲಕ ನಾವು ಮಾಡುವಂಥದ್ದು ಮಾಡ್ತಾ ಇದ್ದೇವೆ. ಮಾವು ಬೆಳೆಗಾರರಾದ ಬಿಸಿ ವಾಸುವಂತ ನಾವು ರಾಮನಗರದಲ್ಲಿಂಥವ್ರು. ನಮ್ಮಲ್ಲಿ ಸುಮಾರು ಒಂದು 13 ವೆರೈಟಿ ಇದೆ. ಅದರಲ್ಲಿ ಮೇಜರು ಆಲ್ಫಾನ್ಸ್ ಅಂತ ಇದೆ, ಬಾದಾಮಿ ಇದೆ, ಮಲ್ಗೋಬಾ ಇದೆ, ಮಲ್ಲಿಕಾಯಿ ಇದೆ, ಹಿಮಪಸಂದ್ ಇದೆ, ಸಕ್ಕರೆ ಗುತ್ತಿ ಇದೆ, ಕಾಲಪೋಡ್ ಇದೆ. ಹೀಗೆ ಇನ್ನೂ ಹಲವಾರು ತಳಿ ಮಾವಿದೆ. ನಾವು ರೈತರ ಸಂಘದಿಂದ, ನಾವು ಮಾವು ಬೆಳೆಗಾರ ಸಂಘದಿಂದ ಬಂದು ಕೇಳ್ಕೊಂಡಾಗ ನಮಗೆ ಹಣಕಾಸು ನೆರವಿಲ್ಲದೆ ಇದ್ರೂ ಅಧಿಕಾರಿಗಳು ನಿಮಗೆ ಸಪೋರ್ಟಾಗಿ ನಿಂತ್ಕೊಂಡು ನಾವು ಮಾಡ್ತೀವಿ ಅಂತ ಕರೆದಂಥ ನಮ್ಮ ಹಾರ್ಟಿಕಲ್ಚರ್ ಅಧಿಕಾರಿಗಳಿಗೆ ನಾವು ಯಾವತ್ತೂ ರೈತರ ಚಿರಋಣಿ ಆಗಿರ್ತೀವಿ. ಹಾಗೆ ನಮಗೆ ಮಾಧ್ಯಮ ಮಿತ್ರರು ನಾವು ಸ್ವಲ್ಪ ಜನ ಬಂದರೂ ಹೆಚ್ಚಿನ ಪ್ರೋತ್ಸಾಹ ನೀಡಿ ನಮ್ಮನ್ನ ಇಲ್ಲಿ ಬರಮಾಡ್ಕೊಂಡಿದ್ದೀರಿ. ಹಾಗೆ ನಮ್ಮದೊಂದು ಆಸೆ ಇದೆ. ನಾವು ನೇರವಾಗಿ ಬೆಳೆದಿರೋ ದೆಸೆಯಿಂದ ಈ ಮಂಗಳೂರಿನ ಜನತೆಗೆ ಒಂದು 3 ವರ್ಷದಿಂದ ನಾವು ಮೇಳ ಮಾಡ್ತಾಯಿದ್ದೀವಿ. ಗುಣಮಟ್ಟದ ಹಣ್ಣುಗಳು ಕೊಡ್ತಾಯಿದ್ದೀವಿ. ನಮ್ಮ ಹಣ್ಣುಗಳು ತುಂಬ ರುಚಿಯಾಗಿದ್ದು ಅವ್ರಿಗೇನಾದರೂ ಇಷ್ಟ ಇದ್ದರೆ ನಮ್ಮನ್ನ ಬಂದು ಖುಷಿಯಿಂದ ಹಂಚ್ಕೊಂಡು ಅವರು ಹಣ್ಣುಗಳು ತಗೊಳ್ತಾ ಇದ್ದಾರೆ. ನಾವು ನೈಸರ್ಗಿಕವಾಗಿ ಮಾವನ್ನು ಹಣ್ಣು ಮಾಡಿ ಮಂಗಳೂರಿಗೆ ಅಂತಲ್ಲ, ನಾವೆಲ್ಲಿ ಮೇಳಕ್ಕೆ ಹೋಗ್ತೀವಿ ನಮ್ಮ ತೋಟಕ್ಕೆ ಬಂದರೂ ಆ ಒಂದು ಗುಣಮಟ್ಟದ ಹಣ್ಣನ್ನೇ ಕೊಡ್ತಾಯಿದ್ದೀವಿ. ಹಾಗಾಗಿ ಈ ದಿನ ಒಂದು 4 ದಿನ ಕದ್ರಿ ಪಾರ್ಕಲ್ಲಿ ನಮ್ಮ ಮೇಳ ಇದೆ. ಬೆಳಗ್ಗೆಯಿಂದ ಸಂಜೆ ನೈಟು 9 ಗಂಟೆ ಗಂಟ ನಮ್ಮದು ಮಾವು ಮೇಳ ಇರ್ತದೆ. ಸಾರ್ವಜನಿಕರು ಬಂದು ಸಹಕರಿಸಿ ನೀವು ನಮ್ಮನ್ನು ಕೇಳ್ಬೋದು ಯಾವ ವೆರೈಟಿ ಏನೇ ನಿಮಗೆ ಇದೆ ಅಂತ. ನಾವು ನಿಮಗೆ ಹೇಳ್ತೀವಿ. ನಮ್ಮ ಹತ್ರ ಒಂದು ಪೀನಟ್ ಬಟರ್ ಫ್ರೂಟ್ ಇದೆ, ಅದು ಹಾರ್ಟ್ಗೆ ಒಂದು ಸ್ವಲ್ಪ ತುಂಬ ಒಳ್ಳೆಯದು ಅಂತ ಹೇಳ್ತಾಯಿದ್ದಾರೆ. ಅದನ್ನ ಹಣ್ಣು ತಂದಿದ್ದೀವಿ. ಬಂದರೆ ಆ ಗಿಡಗಳ ನಾವು ಎಲ್ಲಿದೆ ಕಳಿಸ್ಬಿಡ್ತೀವಿ ನಾವು. ಯಾಕೆಂದರೆ ಒಂದು ಹಣ್ಣು ತಿಂದರೆ ಒಬ್ಬ ಗ್ರಾಹಕ ತಗೋಗ ಜಮೀನಲ್ಲಾಗಿರ್ಬೋದು ಎಲ್ಲರ ಒಂದು ಗಿಡ ನೆಟ್ಟಿ ಒಂದು ಹಣ್ಣು ತಿಂದರೆ ಅವನಿಗೆ ಆರೋಗ್ಯ ಬೆನಿಫಿಟ್ ಸಿಗ್ತದೆ. ನಾವು ಅದಕ್ಕೆ ಸಹಕರಿಸ್ತೀವಿ ಅಂತ ಹೇಳ್ತೀವಿ ಸರ್.